ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗನನ್ನ ನೋಡಲು ತೆರಳುತ್ತಾ ಇದ್ದ ವೃದ್ಧ ದಂಪತಿ ಸಾವನ್ನಪ್ಪಿದ್ದಾರೆ. ಲಂಡನ್ಗೆ ತೆರಳುತ್ತಾ ಇದ್ರು ಸೊಲ್ಲಾಪುರ ಮೂಲದ ದಂಪತಿ. ಆದರೆ ವಿಮಾನ ಪತನವಾಗಿರುವಂತಹ ಹಿನ್ನೆಲೆಯಲ್ಲಿ ಆ ವೃದ್ಧ ದಂಪತಿ ಸಾವನ್ನಪ್ಪಿದ್ದಾರೆ. ಸಂಗೋಲ ತಾಲೂಕಿನ ಹಾತಿಡ್ ಗ್ರಾಮದ ವೃದ್ಧ ದಂಪತಿಯವರು ಪತಿ ಮಹದೇವ್ ಪವಾರ್ ಮತ್ತು ಪತ್ನಿ ಆಶಾ ಮೃತಪಟ್ಟಿರುವಂಥದ್ದು. ಗುಜರಾತ್ನ ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮೃತಪಟ್ಟವರ ವಿವರಗಳು ತಡವಾಗಿ ಒಂದೊಂದೇ ಹೊರಬೀಳ್ತಾ ಇದ್ದು ಒಬ್ಬೊಬ್ಬರ ಕಥೆಯೂ ಕೂಡ ಮನಮಿಡಿಯುವಂತಿದೆ. ಮಗನನ್ನ ನೋಡಬೇಕು ಅಂತ ಹೇಳಿ ಲಂಡನ್ಗೆ ತೆರಳುತ್ತಾ ಇದ್ದ ಮಹಾರಾಷ್ಟ್ರದ ಸೊಲ್ಲಾಪುರ ಮೂಲದ ವೃದ್ಧ ದಂಪತಿ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಸೊಲ್ಲಾಪುರ ಜಿಲ್ಲೆಯ ಸಂಗೋಲ ತಾಲೂಕಿನ ಹಾತಿಡ್ ಗ್ರಾಮದ 68 ವರ್ಷದ ಮಹದೇವ್ ಪವಾರ್ ಹಾಗೂ 60 ವರ್ಷದ ಪತ್ನಿ ಆಶಾ ಮೃತ ದುರ್ದೈವಿಗಳಾಗಿದ್ದಾರೆ. ಮಹದೇವ್ ಪವಾರ್ ಅವರು ಗುಜರಾತ್ನ ನಾದಿಯಾಡ್ನ ಟೆಕ್ಸ್ಟೈಲ್ಸ್ ಫ್ಯಾಕ್ಟರಿ ಒಂದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಕಳೆದ 15 ವರ್ಷಗಳಿಂದ ಅಲ್ಲಿಯೇ ನೆಲೆಸಿದ್ರು. ಸ್ವಗ್ರಾಮಕ್ಕೆ ಆಗಾಗ ಬಂದು ಹೋಗ್ತಾ ಇದ್ರು ಅಂತ ಹೇಳಿ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಮಹದೇವ್ ಅವರಿಗೆ 2 ಮಕ್ಕಳಿದ್ರು. ಕಿರಿಯ ಮಗ ಅಹಮದಾಬಾದ್ನಲ್ಲಿ ನೆಲೆಸಿದ್ದಾರೆ. ಉದ್ಯೋಗದ ನಿಮಿತ್ತ ಲಂಡನ್ನಲ್ಲಿ ನೆಲೆಸಿದ್ದ ಹಿರಿಯ ಮಗನ ಜೊತೆಗೆ ಸ್ವಲ್ಪ ದಿನಗಳ ಕಾಲ ಸಮಯವನ್ನ ಕಳೆಯೋದಕ್ಕೆ ಅಂತ ಹೇಳಿ ಲಂಡನ್ಗೆ ತೆರಳುತ್ತಾ ಇದ್ರು. ಆದರೆ ಈ ದುರಾದೃಷ್ಟದ ವಿಮಾನವನ್ನೇರಿದ್ದು ಅವರು ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ನಿಮಿಷದಲ್ಲಿ ವಿಮಾನ ಪತನಗೊಂಡು ಈ ವೃದ್ಧ ದಂಪತಿಗಳು ಮೃತಪಟ್ಟಿದ್ದಾರೆ. ತಮ್ಮ ಕಿರಿಯ ಮಗನನ್ನ ನೋಡಬೇಕು ಅನ್ನುವಂತಹ ಆಸೆಯಿಂದ ಹೊರಟಿದ್ರು. ಜೊತೆಗೆ ಆತನೊಂದಿಗೆ ಸ್ವಲ್ಪ ಸಮಯವನ್ನ ಕಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಮಾನದಲ್ಲಿ ಹೊರಟಿದ್ರು. ಆದರೆ ವಿಮಾನ ಪತನವಾಗಿ ವೃದ್ಧ ದಂಪತಿ ಸಾವನ್ನಪ್ಪಿದ್ದಾರೆ.